ಮತ್ತು ಮೋದಿ ಭಂಟರು ಇವತ್ತಿಗೂ ಅದು ಪ್ರೂವ್ ಮಾಡಲಿಕ್ಕೆ ಆಗಿಲ್ಲ ಇವು ಭ್ರಷ್ಟಾಚಾರಿ ಅಂತೇಳಿ ಅದು ಚರ್ಚೆ ಮಾಡೋದಿಲ್ಲ ಇವತ್ತು ಅವರು. ಯಾಕಂದ್ರೆ ಅವರು ಅಧಿಕಾರ ನಿಲ್ಲಿಸಬೇಕಾಗಿತ್ತು, ದಿಲ್ಲಿಯಿಂದ ಇಳಿಸಿದ್ರು, ಈಗ ಮೌನ ಬದಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಅಂಥ ವ್ಯಕ್ತಿತ್ವದಂಥ ಕೇಜ್ರಿವಾಲ್ಗೆ ಅಷ್ಟೇ ಸಾಧ್ಯ ಆಗಿದ್ದದು, ಉಳಿದವ್ರು ಯಾರಿಂದೂ ಇಲ್ಲ. ಅದೇ ರೀ ಸಂಕೇಶ್ವರ್ ಅವರು ಸಾಣದಿತ್ತ, ವಿಜಯ ಸಂಕೇಶ್ವರ್ ಹೆಸರು ಅವ್ರಿಗೆ ಗೊತ್ತಿಲ್ವ? ನಮ್ಮ ಇವರಿಗೆ ಯತ್ನಾಳ್ರಿಗೆ ದೊಡ್ಡ ಪತ್ರಿಕೆ ಮೀಡಿಯಾ ಎಲ್ಲ ಮಾಡ್ಬಿಟ್ಟು ಟೈಕೋನ್ ಅವರು ಇಡೀ ದೇಶ ತುಂಬ ಅವ್ರ ಬಸ್ಸುಗಳು ಅವ್ರ ಗಾಡಿಗಳು ಎಲ್ಲ ವಿ ಆರ್ ಎಲ್ ಅವ್ರಿಗೆ ಒಂದು ಪಕ್ಷ ಕಟ್ಟೆ ಯಶಸ್ವಿ ಆಗಲಿಲ್ಲ, ಸ್ವತಃ ಯಡಿಯೂರಪ್ಪಗೂ ಆಗಲಿಲ್ಲ. ಇದೆಲ್ಲ ಗೊತ್ತಿದ್ದು ಹಿಂದೂ ಪಕ್ಷ ಕಟ್ತನ್ನೋದು ಸಾಧ್ಯ ಅನ್ನೋದು ಅವ್ರಿಗೂ ಗೊತ್ತಾಗಿದೆ ಇದು ಸಾಧ್ಯ ಅಂತೇಳಿ. ಯಾಕಂದರೆ ಆಲ್ರೆಡಿ RSS ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಇವೇನು ನಮ್ಮ ಹಿಂದೂ ಮಹಾಸಭಾ ಇವರೆಲ್ಲರೂ ಪೇಟೆಂಟ್ ತೊಗೊಂಡಾರ ಅವ್ರು ಹಿಂದುತ್ವದ. ನಮ್ಮ ಬೇರೆದವ್ರಿಗೆ ಇಲ್ಲಪ್ಪ ಇದೆಲ್ಲ ನಮ್ಮದು ಅಂತೇಳಿ. ಮತ್ತು ಅವ್ರದ್ದು ಇವ್ರು ಕಸ್ಕೊಂಡು ಪಾರ್ಟಿ ಕಟ್ಟಿ ಕಾಂಗ್ರೆಸ್ನ ಗೆದ್ದ 2028ರಾಗ ಮುಖ್ಯಮಂತ್ರಿ ಆಗ್ತಾರ. ಇದು ಸಂಪೂರ್ಣ ಹಗಲು ಕನಸು ರೀ. ಆದರೂ ಅವ್ರಿಗೆ ಕನಸು ಇರಲಿ. ಅದಕ್ಕಾಗಿ ಇವತ್ತು ಅವ್ರಿಗೂ ಅನಿಸದ ನಾವು ಇವ್ರು ಹೊರಗೆ ಹಾಕಬಾರ್ದಾಗಿತ್ತು ಅಂತೇಳಿ. ಅದು ಬಾಯಿ ರೀ, ಯಾರಕ್ಕೆ ಬಾಯಿಗೆ ಸಖತ್ತಾಗಿ ಮಾತಾಡ್ತಾಯಿದ್ರು ಅವರು. ಒಟ್ಟು ಎಲ್ಲರೂ ನಾ ಬಲ್ಲವ, ನಾವೊಬ್ಬ ಪ್ರಾಮಾಣಿಕ, ಉಳಿದವ್ರು ಎಲ್ಲರೂ ಕಳ್ಳರು ಸೋಳರು ತುಳುಗರು ಅನ್ನುವಂಥ ಮನೋಧರ್ಮ. ಅದರಲ್ಲಂತೂ ಅಪ್ಪ ಮಕ್ಕಳು ನಮಗೂ ಅದು ಕುಟುಂಬದ ಪಕ್ಷ ಮಾಡಾಕ್ತಾರೆ ಅಂತೇಳಿ. ಯಾವುದಿಲ್ಲರಿ ಪಕ್ಷ, ಯಾವ ಪಕ್ಷ ಇಲ್ಲ, ಕುಟುಂಬಸ್ಥರು. ಕುಟುಂಬ ರಾಜಕಾರಣ ಯಾರಿಂದಿಲ್ಲ. ಇವ್ರು ಯಾರ್ಯಾರು ದೋಸ್ತರದವ್ರಲ್ಲ ಕುಟುಂಬ ರಾಜಕಾರಣಿಗಳೇ.